ಏನ್ರಿ ಮಾಮಿ ನಿನ್ನ ಎಂಗೇಜ್ಮೆಂಟ್ ಜೋರ್ ಮಾಡಿದ್ರೇನ್ರಿ? ಇಲ್ಲ, ಜೋರಂತೇನಿಲ್ಲ. ಸಿಂಪಲ್ ಆಗಿ ಯಾದಿ ಪತ್ರ ಬರ್ಸಿದ್ರಾಯ್ತು. ಮತ್ತ ಮುಂದೆ ಹೆಚ್ಚು ಕಡಿಮೆ ಆಗ್ಬಾರ್ದಂತೇಳಿ ಶಾಸ್ತ್ರ ಮಾಡ್ಯಾರಷ್ಟೇ. ಯಾರು ಮಂದಿಲ್ಲ, ಜಾಸ್ತಿ ಏನೂ ಇಲ್ಲ. ಅವ್ರೊಂದ್ 4 ಮಂದಿ, ನಾವೊಂದ್ 4 ಮಂದಿ ಅಷ್ಟೇ ನೋಡು. ಅದೇ ಅನ್ಕೊಂಡೆ ಸುಮಾಗೆ ಯಾಕೆ ಹೇಳಿಲ್ಲ ಅಂತೇಳಿ. ನಿನಗೆ ಹೇಳಿದ್ಲ ಇಲ್ಲ? ಇಲ್ರಿ ಮಾಮಿ, ಹೇಳಿಲ್ರಿ. ಆದ್ರೆ ನಾನು ಅರ್ಥ ಮಾಡ್ಕೊಂಡೆ ಬಿಡ್ರಿ, ಹಿಂಗೆ ಇರ್ಬೋದಂತೇಳಿ. ಫೋನ್ ಮಾಡಿದಾಗ ಅಂದಿಲ್ಲರಿ ಒಂದ್ಸಲ ಸುಂದ್ರಿ, ಹಿಂಗ್ ಬಾ ಮಾಡ್ಬೇಕಂತ ಮಾಡೀವಿ ಸುಮಾ, ಸಾರಿ ನಾನು ನಿನ್ ಕರೆಯಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ, ಸುಮ್ಮ ಮಾಮ ಮಾಮಿ ದೊಡ್ಡೋರಾಗ್ತಾರ, ಅವ್ರನ್ನಷ್ಟು ಕರಿತೀನಿ ಅಂತ ಅಂದಿದ್ಲು. ಆಯ್ತು ಬಿಡವ, ನಾ ಏನ್ ತಪ್ಪು ತಿಳ್ಕೊಳಂಗಿಲ್ಲ, ಆದ್ರೆ ಸಾಕು, ಹೆಂಗಾರ ಆಗಲಕ್ಕ ಅಂತ ಅಂದಿದ್ದೆ ರೀ. ಹೌದಾ? ಅದೇ ಅಂತೀನಿ, ನಾವಿಬ್ರೇ ಹೋಗಿದ್ದೀವಿ ಬಿಡು, ಯಾರಿಗೆ ಹೇಳಿದ್ದಿಲ್ಲ. ಅವ್ರಾರ ಏನ್ ದಿಮಾಕ ಸುಮ, ಬೀಗ್ರ ತೀ ಮಾಡ್ತಾರ ವಯವ್ವ, ತೀರಾ ಕೊಡ್ತಾರ ಅಂದಗನೆ. ಹಂಗ ಒಂದು ಇದು ಅಂತ ಇರ್ತದಿಲ್ಲ. ಅವರು ಇವ್ರದ್ದು ಏನೋ ವೀಕ್ನೆಸ್ ಏನಂತಾರಲ್ಲ, ಅದನ್ನ ಕಂಡು ಹಿಡಿದು ಬಿಟ್ಟಾರ ನೋಡು. ಇವ್ರಿಗೆ ಅನಿವಾರ್ಯ ಅದ ಹೆಂಗಿದ್ರು ಅಂತೇಳಿ ತಾವ್ ಮಾಡಿದ್ದ ಸರಿ, ತಾಮ್ದೇ ಆಟ ಅಂತಾರ ವಯವ್ವ. ಏನ್ ಹೇಳ್ತಾರ, ಏನ್ ಸುದ್ದಿ ಅವ್ರದ್ದು ಲೆಕ್ಕನೇ ಇಲ್ಲ ಸುಮ ಅವ್ರದ್ದು. ಹೌದಲ್ರಿ, ಅದಕ್ಕ ನೋಡ್ರಿ ಮಾಮಿ, ಇವ್ರು ಒಂದ್ ಸ್ವಲ್ಪ ಬಿದ್ದು ನಡಿಬಾರ್ದಾಗಿತ್ರಿ. ಮೇಲೆ ಮೇಲೆ ಫೋನ್ ಮಾಡಿ ಕೇಳಿದ್ಲಲ್ರಿ ಸುಂದ್ರಿ, ಹಂಗಾಗಿ ಇವ್ರಿಗೆ ಇದು ಅದ, ನಾವು ಹಿಂಗ್ ಹಿಡ್ದ ಬಿಗಿ ಹಿಡಿದ್ರ ಅವ್ರು ಹೆಂಗಿದ್ರು ಒಪ್ಕೋತಾರ ಅನ್ನಂಗ ಆಗ್ಬಿಡ್ತೀರಿ ಅವ್ರಿಗೆ. ಅದಕ್ಕ ಹಂಗ್ ಮಾಡ್ಲಿಕತ್ತಾರ ಅವ್ರು. ಹಂಗೆ ಆಗ್ಯದ ನೋಡ್ ಸುಮ. ಆ ಬೀಗನ ಮಾತು ಕೇಳಿದ್ರ ಹಂಗೆ ಅನಸ್ತದ ನೋಡಿ, ಎಲ್ಲರಿಗೆ ನೋಡಿದವ್ರಿಗೆ ಎಲ್ಲರಿಗೆ ಅನಸ್ತದ. ಏನು 5 ಲಕ್ಷದ 6 ಲಕ್ಷ ಅಂತಾನ, ಬಂಗಾರ ಹಾಕ್ರಿ, ನೀವೇ ಬಟ್ಟೆ ತಗೊಂಬರ್ರಿ ಅಂತಾನ, ಮದ್ವಿ ಮಾಡಿಕೊಡ್ರಿ ಅಂತಾನ, ಮಾಡ್ತಿದ್ರ ಮಾಡ್ರಿ, ಇಲ್ಲಂದ್ರೆ ಬಿಡ್ರಿ ಅಂತಾನ. ಅವ್ನ ಮಾತಿನಾಗ ಕಾಣಿಸ್ತದ, ಸೊಕ್ಕು ಎದ್ದು ಕಾಣಿಸ್ತದ ನೋಡುವ ಇವು. ಹೌದಲ್ರಿ, ಈಕಿಗೆ ಸುಂದರಿಗೆ ಏನಾಗ್ಯದ್ರಿ, ಇದೊಂದು ಜವಾಬ್ದಾರಿ ಒಪ್ಸ್ಕೊಂಡಿನಿ, ಮಾಡಿ ಮುಗಿಸ್ಬಿಟ್ರೆ ಆಯ್ತು ಅನ್ನಂಗ ಆಗ್ಯದ್ರಿ. ಅದಕ್ಕ ಹೆಂಗಾರ ಆಗ್ಲಿ ಮಾಮಿ. ಹುಡುಗರ ಚಂದ ಇಲ್ರಿ? ಚಂದ ಇದ್ದಾಳ ಬಿಡು ಹುಡುಗಿ, ಹಂಗೇನಿದು ಅಂತಿಲ್ಲ. ಅಂದಂಗ ಸುಮಾ, ಮೊನ್ನೆ ಏನೋ ಕೇಳಿ ಬಂದಿದ್ನಲ್ಲ ಸುಂದರಿ ಹತ್ರ, ಏನಂದ್ಲ? ಬಾಯ್ ಬಿಟ್ಲನು? ಪ್ರಿಯಾ ಸುಂದರಿ ಅಷ್ಟ ಯಾಕೆ ಜೀವಾಗ್ಯಾರ ಅಂತ ಗೊತ್ತಾಯ್ತೇನು? ರೀ ಮಾಮಿ, ಅದೊಂದು ದೊಡ್ಡ ಕತ್ತಿರಿ, ಹೇಳ್ಬೇಡ ಅಂತ ಹೇಳ್ರಿ ವಯವ್ವ. ಬಾಯಿ ಬಿಟ್ಲಾದ್ರ ನಾ ಬಿಡ್ಸೋದೆಷ್ಟು ಬಿಡ್ರಿ ಆಕಿನ ಕೈಲಿ ಬಾಯಿನ. ಏನ್ ಮಾಡ್ಯಾಡ್ರಿ ಮಾಮಿ, ನಿಮ್ಗೆ ಗೊತ್ತಿಲ್ಲಾರ್ದ ಸುಮ್ನೆ ಜನಗಣತಿಯವ್ರನ್ನ ಮನಿಗೆ ಕರೆಸಿ, ಪ್ರಿಯಾ ಒಬ್ಬೇಕಿನಿದ್ದಾಗ ಹೋಗ್ರಿ ಅಂತೇಳಿ, ಆಕಿನ ಬಾಯಿಲೆ ಪ್ರಿಯಾನ ಬಾಯಿಲೆ ನಿಮ್ಮ ಆಸ್ತಿ ಎಷ್ಟೆಷ್ಟದ ಏನ್ ಸುದ್ದಿ ಅಂತೇಳಿ ಬಾಯಿ ಬಿಡಿಸ್ಕೊಂಡು ಪೊಲೀಸರಿಗೆ ಹೇಳಿ, ಪೊಲೀಸರ ಕೈಲಿಕ್ಕೆ ಬೆದರಿಕೆ ಹಾಕಿಸಿ ಇಂಥದೆಲ್ಲ ಮಾಡ್ಯಾಡ್ರಿ. ಮತ್ತ ಪ್ರಿಯಾ ಸುಂದ್ರಿ ಹೆಲ್ಪ್ ಕೇಳಿ ಸುಂದ್ರಿನೇ ಸಹಾಯ ಮಾಡ್ಯಾಳ ಅನ್ನಂಗ ಮಾಡ್ಕೊಂಡಾಳ ನೋಡ್ರಿ ಮಾಮಿ. ಇಷ್ಟೆಲ್ಲ ಹಕೀಕತ್ ಮಾಡ್ಯಾಡ್ರಿ ನಡುವ. ಹಂಗಾಗಿ ಪ್ರಿಯಾ ಎಲ್ಲಿ ನಮ್ಮ ಅತ್ತಿ ಮಾವಿಗೆ ಹೇಳ್ತಾಳನ, ಸುಂದ್ರಿ ನಾ ಸಿಕ್ಕಾಕೋತೀನ ಅಂತೇಳಿ ಅಂಜಿ ಆಕಿಗೆ ಅಷ್ಟು ಸೋತ್ ನಡಿಲಿಗತ್ತ ಅಂತ್ರಿ. ಯವ್ವ, ಏನ್ ಕತ್ತಾರನ ಹಾಕಿದ್ದಾಳ ಯವ್ವ ಆಕಿ ಅಂತಿ ನಾನು. ನಮ್ ಪ್ರಿಯ ಯಾರಿಗೆ ಮಾಡ್ದಿಲ್ಲ ಬಿಡು, ಆಕಿನ್ನ ಮಣಿಸಿದ್ಲಲ್ಲ. ಎಂತ ಕಾರ್ಬಾರ ಮಾಡ್ಯಾವಡ ನೀನು. ಅಲ್ಲ, ಜನಗಣತಿಯವ್ರ ನೀಗ ಹೆಂಗ್ ಕರ್ಸಿದ್ಲಂತಕಿ, ನನಗಿದು ತಿಳಿಯವಲ್ದವ ಒಟ್ಟ. ಐರಿ ಮಾಮಿ, ಒಂದ್ ಸ್ವಲ್ಪ ಆಕಿಗೆ ಎಲ್ಲ ಕಡೆ ಪರಿಚಯ ಅದಲ್ರಿ, ಆ ಕಡೆ ಈ ಕಡೆ ಓಡಾಡ್ತಾಳಲ್ಲ, ಇದೆಲ್ಲ ಮೊದಲ ತಾನೇ ಪ್ಲಾನ್ ಮಾಡ್ಕೊಂಡಾಳ್ರಿ. ಯಾವ್ದು ನಿಜ ಅಲ್ರಿ, ಎಲ್ಲ ಸುಳ್ಳು ರೀ. ಪೊಲೀಸರು ಸುಳ್ಳ್ರಿ, ಆದ್ರ ಆಫೀಸರ್ ಅವ್ರೇ ರೀ, ಆಫೀಸರ್ ಅವ್ರೇ. ಅದೆಲ್ಲ ಅವ್ರಿಗೆ ಹೇಳ್ಯಾಡ್ರಿ ಮೊದಲನೇ, ಹಿಂಗಿಂಗ್ ಆಗ್ತದ, ಹಿಂಗಿಂಗ್ ಮಾಡ್ಬೇಕಂತ ಮಾಡೀನಿ, ನೀವು ಮಾಮ ಮಾಮಿಗೆ ಏನು ತೊಂದರೆ ಕೊಡಬಾರ್ದು, ಯಾವುದೇ ಕ್ರಮ ತಗೊಳ್ಬಾರ್ದು, ಅವರು ಕರೆಕ್ಟನೇ ಇದ್ದಾರೆ ಮಾಮ ಮಾಮಿ, ಈ ಸೊಸಿಗೇನು ಗೊತ್ತಿಲ್ಲ, ಆಕಿನ ಸಂಬಂಧ ಆಕಿಗೆ ಬೆದರಿಕೆ ಹಾಕೋ ಸಂಬಂಧ ನನ್ನ ಪ್ಲಾನ್ ಅದ, ಹಂಗಾಗಿ ಹಿಂಗೆ ಮಾಡ್ಲಿಕತ್ತೀನಿ ಅಂತೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡ ಅಂತ್ರಿ. ಯಪ್ಪ ಸುಂದ್ರಿ, ನನ್ಗೆ ಈ ತರ ಮೋಸ ಮಾಡಿಯಾ ನೀನು? ದೇವ್ರೇ, ಎಜುಕೇಟೆಡ್ ಆಗಿನಿ ಏನು ಅನ್ಕೊಂಡೆಪ್ಪ ನಾನು, ಯಾವ ಥರ ನಂಬಿದೆ. ನನ್ನ ಜನ್ಮಕ್ಕಿಷ್ಟು ನನ್ನ ಬುದ್ಧಿ ಎಲ್ಲಿ ಹೋಗಿತ್ತು. ಅವಳು ಯಾವ ಥರ ಇದ್ದಾಳೆ ಅಂತ ಗೊತ್ತಿದ್ರು ಮತ್ತೆ ಅವಳ ಹತ್ರ ಸಹಾಯ ತಗೊಂಡೆ. ಇಷ್ಟು ದಿನ ಸುಂದರಿ ಅಕ್ಕ ಅಂತ ಮನಸ್ಸಿಲ್ದಿದ್ರು ಎಷ್ಟೊಂದು ನಾಟಕ ಮಾಡಿದೆಪ್ಪ ಅವಳ ಹತ್ರ. ಅಬ್ಬಾ, ಏನು ಮಾಡಲಿ ಇವಾಗ ಅವಳಿಗೆ? ಅಬ್ಬಾ ದೇವ್ರೇ. ಅಯ್ಯವ್ವೋ, ಏನು ಕ್ರಿಮಿನಲ್ ಸುಂದ್ರಿ ಅಯ್ಯವ್ವ ತಾಯಿ. ಯಾರ ಮ್ಯಾಲೆ ದ್ವೇಷ ಇರ್ತಾಳ ಅಂದ್ರೆ ಅವ್ರಿಗೆ ಏನಾರ ಒಂದು ಇಂಥದ್ದು ಮಾಡೇ ಬಿಡ್ತಾವ ಬಿಡ ಸುಮ್ಮ. ಆಕಿನ ಎದುರು ಹಾಕೊಳ್ಳೋದು ಭಾಳ ಅಂದ್ರೆ ಭಾಳ ಕಠಿಣವ ಯವ್ವ. ಇದು ನಮ್ಮ ಪ್ರಿಯಾಗ ಏನಾರ ಗೊತ್ತಾಯ್ತಂದ್ರೆ ಮುಂದೆ ಭಾಳ ಅನಾಹುತನೇ ಆಗ್ತದೆ. ಅದಕ್ಕೆ ಅಂಜಿಕಿರಿ ಮಾಮಿ, ಮತ್ತು ಪ್ರಿಯಾಗೂ ಇಂಥವೆಲ್ಲ ಇಷ್ಟ ಆಗಂಗಿಲ್ಲ. ಎಲ್ಲಿದ್ದಾಳ್ರಿ ಈಗ ಪ್ರಿಯಾ? ಮನ್ಯಾಗ ಇದ್ದಾಳೆ ಏನು? ಮತ್ತೆ ನೀನು ಕೇಳಿಸ್ಕೊಂಡಾಳ ಅಂತೀನಿ ರೀ ಮಾಮಿ. ನೀವು ಕೇಳಿಸ್ಲಿಕ್ಕಿಲ್ಲವ, ಏನು ರೂಮ್ನಾಗಿದ್ಲವ ಆಗಲೇ, ಏನು ಮಾಡ್ಯಾಳನೆ. ಸುಮ್ಬಿಟ್ಟು ಬಿಡವ ಇಲ್ಲಿಗೆ. ಪ್ರಿಯಾ ಅಂತನ ಹೋಗಬಾರ್ದಿದು, ಪ್ರಿಯಾಗ ಸುದ್ದಿನೇ ಗೊತ್ತಾಗ್ಬಾರ್ದು. ಹಾಂ, ಮಾಡ್ಯಾಳಲ್ಲ ಹೆಂಗಿದ್ರು, ಅದ್ರ ಸುಂದ್ರಿ ಸ್ವಭಾವನೆ ಹಂಗದ. ಮತ್ತು ಪ್ರಿಯಾಗ ಗೊತ್ತಾಯ್ತಂದ್ರೆ ಸುಮ್ಮನೆ ಜಗಳಕ್ಕೆ ಹಾದಿವೆಲ್ಲ. ಸುಮ್ಬಿಟ್ಟು ಬಿಡು ಸುಮ್ಮ. ಅಯ್ಯೋ ಅತ್ತೆ, ಯಾವ ಥರ ಇದ್ದೀರಾ ನೀವು? ನಿಮ್ಮ ಸೊಸೆಗೆ ಇಷ್ಟೊಂದು ಅನ್ಯಾಯ ಮಾಡಿದಾಳೆ ಅವಳು ಸುಂದ್ರಿ, ಅಂದ್ರೂ ಅವಳ ಸಪೋರ್ಟ್ಗೆ ಹೋಗ್ತೀರಾ ನೀವು? ಯಪ್ಪ, ಯಾಕೆ ಹಿಂಗೆ ಆಡ್ತಾರೋ ನಮ್ಮತ್ತೆ. ಇದು ನಾನೇ ಏನಾದರೂ ಮಾಡಬೇಕು, ಇವ್ರಿಗೆ ಗೊತ್ತಾಗದಂಗೆ ಮಾಡ್ಬೇಕು. ನಾನು ಇವಾಗ ಕೇಳಿಸ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿರಬಾರ್ದು. ಆ ಥರ ನಾನು ಏನು ಪ್ಲ್ಯಾನ್ ಮಾಡೋದು?
ಅವಳಿಗೆ ಮಣ್ಣು ಮುಕ್ಕಿಸ್ಬೇಕು ಸುಂದ್ರಿಗೆ, ಆ ಥರ ಮಾಡ್ಬೇಕಲ್ಲ ಐಡಿಯಾ. ಮಾಡ್ತೀನಿ, ಏನಾದರೂ ಮಾಡಲೇಬೇಕು. ಹೌದ್ರವ ಮಾಮಿ, ಈಗ ಹೆಂಗೆ ಚಲೋ ಇದ್ದಾರ ಹಿಂಗೆ ಇದ್ದು ಬಿಡಲ್ರಕ್ರಿ. ಮತ್ತೆ ಅದು ವಿಷಯ ಪ್ರಿಯಾಗಿ ಗೊತ್ತಾಯ್ತಂದ್ರೆ ಸುಮ್ಮನೆ ಮತ್ತೆ ಮನಸ್ತಾಪ ಅವು ಶುರುವಾಗ್ಬಿಡ್ತಾವ್ರಿ. ಮತ್ತು ನಾ ಬಂದಿದ್ದು ಹೇಳ್ಬೇಡ್ರಿ ಮಾಮಿ, ನಾ ಹಿಂಗೆ ಹೇಳಿದ್ದೂ ಪ್ರಿಯಾಗಿ ಹೇಳ್ಬೇಡ್ರಿ. ನಾ ಏನು ಬರಲಿ ರೀ ಮಾಮಿ? ಆಯ್ತು ಹೋಗ್ಬಾರವಾ. ನನಗೆ ಈ ಶಾಕಿಂಗಿಂದ ಹೊರಗೆ ಬರೋದು ಆಗುವಲ್ದ ಸುಮಾ. ಮತ್ತು ಪ್ರಿಯಾ ಹೆಂಗೆ ತಗೋತಾಳೆ ಹೇಳು? ಆಕೆ ಗೊತ್ತಾಯ್ತಂದ್ರ ಸುಂದ್ರಿಗೆ ಮಣ್ಣ ಮುಕ್ಕಿಸ್ತಾಳೆ ಆಕಿ. ಅದು ಕರೆ ಅದ ನೋಡ್ರಿ ಮಾಮಿ. ಆಕೆಗೆ ಸುಂದ್ರಿಗೆ ನಿಮ್ಮ ಮೇಲೆ ಏನು ದ್ವೇಷ ಇಲ್ರಿ, ನಿಮ್ಮ ಮನೆ ಮೇಲೆ ಏನೂ ಇಲ್ರಿ ಮಾಮಿ. ಪ್ರಿಯಾನ್ ಕಂಡ್ರೆ ಅಷ್ಟು ಸಿಟ್ಟು ನೋಡ್ರಿ ಆಕಿಗೆ. ಒಂದೆರಡು ಸಲ ಪ್ರಿಯಾನು ಇರೋದಿರೋದು ಮಾತಾಡ್ಯಾಡ್ರಿ. ಆಮೇಲೆ ಬೆಂಗಳೂರಿಗೆ ಹೋದಾಗೂ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂದ್ಲಲ್ರಿ. ಮನೆಗೆ ಬಂದಾಗ ಒಂದು 2-3 ಸಲ ಜಗಳ ಮಾಡ್ಯಾವ್ರಿ, ತಡ ತಡ ಅಂದು ಅದನ್ನ ಮನಸ್ಸಿನಾಗ ಇಟ್ಟು ಹಿಂಗೆ ಮಾಡ್ಯಾವ ನೋಡ್ರಿ ಆಕಿ ಸುಂದ್ರಿ. ಹೌದಲ್ಲವ ಅಂತಿ ನಾನು. ಭಾರಿ ಡೇಂಜರ್ ಇದ್ದಾಳೆ ಬಿಡವ ಆಕಿ. ನೀವು ಇದೇ ಥರ ಮಾತಾಡಿ ಮತ್ತೆ ಅವಳ ಪರವಾಗಿ ನಿಂತ್ಕೊಳ್ಳಿ. ನಾನು ಆ ಥರ ಅಲ್ಲ ಬಿಡಿ ಅತ್ಯ. ನಿಮ್ಗೇನು ಹೇಳೋಕ್ಕೂ ಹೋಗಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ ಅಂತ. ನಾನು ಏನು ಮಾಡಬೇಕಲ್ಲ ಅದನ್ನು ಮಾಡೇ ಮಾಡ್ತೀನಿ. ಮುಳ್ಳನ್ನು ಮುಳ್ಳಿಂದಲೇ ತೆಗಿತೀನಿ, ನೋಡ್ತಾ ಇರಿ. ಮಾಮಿ ಹೋಗಿ ಬರ್ತೀನಿ ರೀ. ಮತ್ತೆ ನಾನು ನಿಮ್ಮ ಮುಂದೆ ಹೇಳಿದ್ದು ಸುಂದರಿ ಮುಂದೂ ಹೇಳ್ಬೇಡ್ರಿ ಮಾಮಿ. ಇಲ್ಲವಾ, ನಾ ಯಾಕೆ ಹೇಳಿ? ಬಾ ಸುಮ್ಮ. ಹಲೋ. ಹಾಂ ಹಲೋ, ಲೋಕಾಯುಕ್ತ ಆಫೀಸಾ ಇದು? ಹಾಂ ಮೇಡಮ್ ಹೇಳಿ, ಯಾರು ಮಾತಾಡ್ತಿರೋದು? ಏನಿಲ್ಲ ಸರ್, ನಾನು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹಾಂ ಹೇಳಿ ಮೇಡಮ್, ನಿಮ್ಮ ಹೆಸರೇನು, ನಿಮ್ದು ಯಾವ ಊರು, ಏನು ಕಂಪ್ಲೇಂಟ್ ಇತ್ತು ಎಲ್ಲ ಡೀಟೇಲ್ ಆಗಿ ಹೇಳಿ. ಸರ್ ಹೆಸರು ಪ್ರಿಯಾ ಅಂತ. ನಮ್ಮ ಊರಿನ ಹೆಸರು ಆಮೇಲೆ ಏನೇನಿದೆ ಅಂತ ಎಲ್ಲ ಕಂಪ್ಲೇಂಟನ್ನು ಮೇಲ್ ಮಾಡಿದ್ದೀನಿ. ಏನಾದರೆ ನಮ್ಮ ಊರಲ್ಲಿ ಪಂಚಾಯತಿಯಲ್ಲಿ ಒಬ್ಬರು ಸುಂದ್ರಿ ಅಂತ ಇದ್ದಾರೆ ಸರ್. ಅವರು ಚೇರ್ಮನ್ ಆಗಿದ್ದಾರೆ. ತುಂಬ ಅವ್ಯವಹಾರ ಮಾಡ್ತಾರೆ ಅವರು. ಅದಕ್ಕೆ ಸ್ವಲ್ಪ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಹಾಗೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಅವ್ರಿಗೆ ಗೊತ್ತಾಗಬಾರ್ದು ಸರ್. ಪ್ಲೀಸ್ ಈ ನಮ್ಮ ಹೆಸರನ್ನ ಗೌಪ್ಯವಾಗಿಡಿ. ಹಾಂ ಮೇಡಮ್, ಸರಿ, ಹಾಗೆ ಮಾಡ್ತೀನಿ. ನಾನು ನಿಮ್ಮ ಮೇಲ್ನ ಚೆಕ್ ಮಾಡಿಬಿಟ್ಟು ಲೋಕಾಯುಕ್ತ ಪೊಲೀಸರನ್ನ ಪಂಚಾಯತಿಗೆ ಕಳಿಸ್ತೀನಿ. ಓಕೆನಾ ಮೇಡಮ್? ಹಾಂ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮಾಡಿ ಸರ್, ಈ ಕೆಲಸನ ಡಿಲೇ ಮಾಡಬೇಡಿ. ಓಕೆ ಮೇಡಮ್, ಡೋಂಟ್ ವರಿ, ಬೇಗ ಮಾಡ್ತೀವಿ ಆದಷ್ಟು. ಮೇಡಮ್ ಸುಂದರಿ ಅವರೇ, ನನಗೆ ಪೊಲೀಸ್ನಿಂದ ಬೆದರಿಕೆ ಹಾಕಿಸ್ತೀರಾ? ನನಗೆ ಗತಿ ಕಾಣಿಸ್ಬೇಕು ಅನ್ಕೊಂಡಿದ್ರಲ್ಲ, ಇವಾಗಿದ್ದೆ ನೋಡಿ ನಿಮಗೆ ಹೆಂಗಿದೆ ಅಂತ. ಲಲ್ಲ ಸುಂದ್ರಿ, ಎಜುಕೇಟೆಡ್ ಆದವಳು ನನಗೆ ಇಷ್ಟೊಂದು ಮೋಸ ಮಾಡ್ದೆಯಲ್ಲ ನೀನು. ಏನು ಕಲಿದೇ ಇರೋ ನಿನಗೆ ಅಷ್ಟಿರ್ಬೇಕಾದ್ರೆ ಮಾಡ್ತೀನಿ ಮಗಳ ನಿನಗೆ. ಒಂದ್ಸಲ ಮೋಸ ಹೋಗಿದ್ದೀನಿ ಅಂತ ಪದೇ ಪದೇ ಮೋಸ ಹೋಗೋಕ್ಕಾಗಲ್ಲ ಸುಂದ್ರಿ. ಇದೆ ನಿನ್ಗೆ ಇನ್ನು ಮುಂದೆ ನಿನಗೆ ಆಟ ಶುರುವಾಗುತ್ತೆ ನೋಡಿ. ಇವಾಗ ನನ್ನ ಎದುರು ಹಾಕೊಂಡಿದೀಯಲ್ಲ ನೀನು, ನನಗೆ ಬರೀ ಬೆದರಿಕೆ ಹಾಕ್ಸಿದೀಯಾ ಸುಂದ್ರಿ ನೀನು. ನಿನಗೆ 2 ದಿನ ಜೈಲಿಗೆ ಕಳಿಸ್ತೀನಿ. ಅಲ್ಲಿ ಮುದ್ದೆ ಮುದ್ರೆ ಗೊತ್ತಾಗುತ್ತೆ ನಿನಗೆ ಏನು ಅಂತ. ಇನ್ನು ಮುಂದೆ ಯಾರೇ ಪಂಚಾಯತಿಯಲ್ಲಿ ದುಡ್ಡು ತಿಂದ್ರು ಅದು ನಿನ್ನ ಮೇಲೆ ಬರಬೇಕು. ಆ ಥರ ಮಾಡ್ತೀನಿ ನೋಡಿ ಇವಾಗ. ನೋಡ್ತಾ ಇರು ಸುಂದ್ರಿ ನೀನು. ಹಲೋ ಸುಂದ್ರಿ ಅಕ್ಕ, ನಾನು ಪಂಚಾಯತಿಯಿಂದ ರವಿ ಮಾತಾಡ್ತಿರೋದು. ಹಾಂ ಹೇಳಿ ರವಿ, ಏನಾಯ್ತು? ಏನು ತಿಳಿಸಿತ್ತು? ಸುಂದ್ರಿ ಅಕ್ಕ ಇಲ್ಲೊಂದು ಅನಾಹುತ ಆಗ್ಯದ, ನೀವು ಅರ್ಜೆಂಟಿಗೆ ಪಂಚಾಯತಿ ಕಡೆ ಬರಬೇಕು. ಏನಾಯ್ತು ಹೇಳಿ, ಹಿಂಗ್ಯಾಕೆ ಮಾಡ್ತಿ ಗಾಬರಿಯಾಗಿ? ಸುಂದ್ರಿ ಅಕ್ಕ, ಪಂಚಾಯತಿಗೆ ಲೋಕಾಯುಕ್ತ ಪೊಲೀಸರು ಬಂದಾರ. ರೇಡ್ ಮಾಡ್ಯಾರ, ಜಲ್ದಿ ಬಾ ನೀ ಅರ್ಜೆಂಟಾಗಿ. ಅಯ್ಯೋ ಇದೇನ ತಾಯಿ, ನಾ ₹1 ತಿಂದಿಲ್ಲ ಲಂಚ. ಪೊಲೀಸರು ಯಾಕೆ ಬಂದ್ರು? ರೇಡ್ ಮಾಡಂತದ ನಾವೇನು ತಪ್ಪು ಮಾಡಿವಿ? ನಾ ಅಂಜು ಮಗಳಲ್ಲ ಅಂತಿಕೊಂಡ್ಬಿಡು, ನಾ ಅಂತದೇನು ಮಾಡಂಗಿಲ್ಲ. ಆದರೂ ಯಾಕೆ ಬಂದಿರ್ಬೇಕು? ಅಯ್ಯೋ ನಾ ಈ ಸದ್ಯ ಬರ್ತೀನಿ, ನೀವೇನು ಅಂಜಲಿಕ್ಕೆ ಹೋಗ್ಬೇಡ್ರಿ. ಲೆಕ್ಕ ಎಲ್ಲ ಕರೆಕ್ಟಾಗಿ ಇಟ್ರಿ ಇಲ್ಲ? ಲೆಕ್ಕ ಕರೆಕ್ಟ್ ಇದ್ರೆ ಅಂಜು ಕಾರಣನೇ ಇಲ್ಲ ರವಿ. ನಾವೇನು ಲಂಚ ತಿಂದಿಲ್ಲ ಪಂಚ ತಿಂದಿಲ್ಲ. ಯಾರು ಲೋಕಾಯುಕ್ತ ಅಲ್ಲ, ಅವ್ರ ಅಪ್ಪ ಬರಲಕ್ಕ, ನಾ ಏನು ಅಂಜಂಗಿಲ್ಲ ಅಂತಿಕೊಂಡ್ಬಿಡು. ಲೆಕ್ಕ ಕರೆಕ್ಟ್ ಅದ ಸುಂದ್ರಿ ಅಕ್ಕ. ಆದ್ರ ನಾ ಮೊನ್ನೆ ಒಂದು ಕೆಲಸ ಮಾಡೀನಿ, ಅರ್ಜೆಂಟ್ ಇತ್ತಂತೇಳಿ ₹1-2 ಲಕ್ಷ ಪಂಚಾಯತಿ ರೊಕ್ಕ ಬಳಸ್ಕೊಂಡ್ಬಿಟ್ಟೀನಿ ಸುಂದ್ರಿ ಅಕ್ಕ. ಅದಕ್ಕೆ ನನಗೆ ಅಂಜಿಗೆ ಬರ್ಲಿಗತ್ತದ. ಏ ಹುಚ್ಚ, ಏನು ಹೇಳಿಗತ್ತಿ ನೀನು? ಚಂದಾಗಿ ಮಾತಾಡ ಸ್ವಲ್ಪ. ನೀನು ರೊಕ್ಕ ಬಳಸ್ಕೊಂಡಿಯೇ? ಅದು ನನಗೆ ಗೊತ್ತಿಲ್ಲಾರ್ದ, ಅದು ಹೆಂಗೆ ಸಾಧ್ಯ ಆಯ್ತು? ಸುಂದ್ರಿ ಅಕ್ಕ, ಅರ್ಜೆಂಟ್ ಇತ್ತಂತೇಳಿ ಬಳಸ್ಕೊಂಡಿನಿ. ಹೇಳ್ಬೇಕಂತೇಳಿ ನಿಮ್ಮ ಮನೆಗೆ ಬಂದಿದ್ದೆ ಆವತ್ತ, ನೀವು ಇರಲಿಲ್ಲ. ಭಾಳ ಅರ್ಜೆಂಟ್ ಇತ್ತು ಸುಂದ್ರಿ ಅಕ್ಕ, ಅದಕ್ಕೆ ಬಳಸ್ಕೊಂಡ್ಬಿಟ್ಟೆ. ಅಲ್ಲೋ ನನ್ನ ಸಹಿ ಇಲ್ಲಾರ್ದ ಅಲ್ಲಿ ರೊಕ್ಕ ನೀ ಹೆಂಗ್ ತಕ್ಕೊಳಿಕಾಗ್ತದಪ್ಪ ಹೇಳು? ಇದೊಂದು ಆಟ ಹಚ್ಚಿ ಏನು ಸುಮ್ಮನೆ? ಒಂದು ಕಲ್ಲು ಒಗದು ಬಿಟ್ರೆ ಆಯ್ತು, ಏನಾಗಿದ್ದಾಗಲಕ್ಕ. ಅಂದ್ಲಂದ್ರೆ ಮುಂದೆ ಬಳಸ್ಕೋಬೇಕಂತ ಏನಾರ ನಾಟಕ ಮಾಡ್ಲಿಕ್ಕೆ ಅಂದ್ರೆ ನನ್ನ ಮುಂದೆ ನಡೆಯಂಗ್ಲದು. ಕರೆ ಹೇಳು, ಹೆಂಗ್ ಬಳಸ್ಕೊಂಡಿನಿ ರೊಕ್ಕನ? ಅದು ಸುಂದ್ರಿ ಅಕ್ಕ, ಅವತ್ತ ನೀವು 2 ಚೆಕ್ಕಿಗೆ ಸಹಿ ಮಾಡಿ ಹೋದ್ರಲ್ಲ, ಅದೇ ಚೆಕ್ಕನೆ ಬಳಸ್ಕೊಂಡಿನ್ರಿ. ನಾಚಿಗೆ ಬರಂಗಿಲ್ಲ ಹೆಂಗೆ ಹೇಳಿಕೆ? ಬುದ್ಧಿಯಲ್ಲಿಟ್ಟಿರಿ ಬುದ್ಧಿಗೇಡಿ. ನನಗೆ ಹೇಳಿದ್ರೆ ನಾ ಎಲ್ಲಾರ ಊರಾಗ ಇಷ್ಟು ಕೊಡ್ತಿದ್ದಿಲ್ಲ.
ನನ್ನ ಅಧಿಕಾರ ಇದ್ದಾಗ ಈ ತರ ಯಾವತ್ತೂ ಲಂಚ ನಡೆಯುದಿಲ್ಲ, ನಾನು ನಡೆಸ್ಕೊಡಂಗಿಲ್ಲ, ನಾನು ತಿನ್ನಂಗಿಲ್ಲ ಅಂತ ಗೊತ್ತಿದ್ರು ಈ ತರ ಮಾಡಿರಂದ್ರ ಎಷ್ಟು ಮೋಸ ಮಾಡ್ಬೇಕಂತ ಮಾಡಿರಿ. ಮತ್ ನೀವ್ ಇಂತ ಕಾರವಾರ ಮಾಡಿರಿ, ನಮಗ್ ಗೊತ್ತಿದ್ದಾರೋ ಯಾರ ಮುಂದೆ ಬಾಯಿ ಬಿಟ್ಟಿರಿ, ಅವ್ರು ಹೋಗಿ ಕಂಪ್ಲೇಂಟ್ ಮಾಡ್ಯಾರ. ಮತ್ತೇನದ ಇಂಥದ ಮಾಡ್ತೀರಪ್ಪ, ಏನಾರ ನೀನೇ ಫೇಸ್ ಮಾಡಪ್ಪ, ನಾನು ಬರಂಗಿಲ್ಲ ಅಲ್ಲಿ. ನಾ ತಪ್ಪೇ ಮಾಡಿಲ್ಲ ಅಂದ್ರೆ ನಾ ಯಾಕೆ ಬರ್ಲಿ ಹೇಳಿ ಈಗ ಅಲ್ಲಿ. ಸುಂದರೇಕ ಹಿಂಗೆಲ್ಲ ಮಾತಾಡ್ಬೇಡ್ರಿ ಪ್ಲೀಸ್, ನನಗೆ ಅರ್ಜೆಂಟ್ ಇತ್ತು. ನಮ್ಮ ಅಪ್ಪಗೊಮ್ಮಿಂದೊಮ್ಮೆ ಆರಾಮಿಲ್ಲಾರ್ದಂಗೆ ಆಯ್ತಲ್ಲ, ದವಾಖಾನೆಗೆ ಅಡ್ಮಿಟ್ ಇದ್ರು, ಏನು ಮಾಡ್ಬೇಕಂತ ತಿಳಿಲಾರ್ದ ನಿಮ್ಮ ಮನೆಗೆ ಬಂದೆ, ನೀವು ಇರಲಿಲ್ಲ, ಹಂಗಾಗಿ ಬಳಸ್ಕೊಂಡ್ಬಿಟ್ಟಿನಿ. ಸುಂದರೇಕ ಪ್ಲೀಸ್ ಬರ್ರಿ ಇಲ್ಲಿ, ಅವ್ರು ಏನೇನೋ ಕ್ವಶನ್ ಕೇಳ್ತಾರೆ, ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸುಂದರೇಕ ಪ್ಲೀಸ್ ಬರ್ರಿ. ಹಿಂಗೆ ಮಾಡಿ ನಮಗೆ ತಂದಿಡ್ತೀವಿ ನೋಡು ರವಿ ನೀವು. ನಾವೆಷ್ಟು ನಿಯತ್ತಿಂದ ಇರಬೇಕು ಅಂತ ಅನ್ಕೊಂಡಿರ್ತೀವಲ್ಲ ಊರಾಗ, ನಿಮ್ಮಂಥವ್ರಿಂದ ಆಗಿ ನಮ್ಮ ಹೆಸರು ಖರಾಬ್ ಆಗ್ಬಿಡ್ತದ ನೋಡು. ಈಗ ಏನ್ ಮಾಡ್ಬೇಕು ಹೇಳು? ನಾವು ತಪ್ಪು ಮಾಡಿದ್ದ ಕರೆ ಅದ, ಮತ್ತೆ ಅವ್ರಿಗೆ ಏನ್ ಆನ್ಸರ್ ಮಾಡ್ಬೇಕು? ನೀನರಾಗ್ಲಿ ನಾನರಾಗ್ಲಿ, ಒಟ್ಟು ನಮ್ಮ ಪಂಚಾಯತಿ ಒಳಗ ನಡೆದಿಲ್ಲ ಹಿಂಗ. ಸಾರಿ ಸುಂದರಕ್ಕ, ಈಗ ಮೊದಲು ಇಲ್ಲಿ ಬರ್ರಿ. ಆಯ್ತಾಯ್ತು, ಶಾಣೆ ಇದ್ದಿ, ಫೋನ್ ಇಡು. ಏನ್ ಮಾಡ್ಲವ ಈಗ ಇದಕ್ಕೆ? ಏನ್ ಪರಿಹಾರ ಕಂಡು ಮಾಮಾರಿಗಾರ ಫೋನ್ ಹಚ್ಚಿ ಕೇಳೇನ ಒಂದು ಮಾತು ನೋಡಮ್. ಹಲೋ ಹಲೋ ಹಲೋ. ಹಾ ಹಲೋ ಸುಂದರೇಕ ಹೇಳಿ, ನಾನ್ ಪ್ರಿಯಾ ಮಾತಾಡ್ತಿರೋದು. ಪ್ರಿಯಾ ಮಾಮಾರಿಲ್ಲ, ಸ್ವಲ್ಪ ಮಾಮಾರ್ ಕೈ ಫೋನ್ ಕೊಡವ. ಅಯ್ಯೋ ಮಾವವ್ರಿಲ್ಲ ಸುಂದರೇಕ, ಅವ್ರು ತೋಟಕ್ಕೆ ಹೋಗಿದ್ದಾರೆ, ಫೋನ್ ನ ಮನೇಲಿ ಬಿಟ್ಟು ಹೋಗಿದ್ದಾರೆ. ಏನಿತ್ತು ಹೇಳಿ ಸುಂದರೇಕ, ನಾನು ಹೇಳ್ತೀನಿ. ಹೌದಾ, ಏನಿಲ್ಲ ಪ್ರಿಯಾ, ನಾ ಆಮೇಲೆ ಮಾಮಾರಿಗೆ ಹಚ್ತೀನಿ. ಹೌದಾ ಸರಿ ಸುಂದರೇಕ, ಹಾಗೆ ಮಾಡಿ. ಇವ ಇದೇನು ಬಂತ ತಾಯಿ, ಇದು ಮಾಮಾರನು ಇಲ್ಲಂತ ಯಾರಿಗೆ ಹೇಳಿ ಏನ್ ಮಾಡ್ಲಿ ಈಗ? ಶೀನಣ್ಣ ಮನೆಗೋ ಶೀನಣ್ಣನ ಕರ್ಕೊಂಡು ಪಂಚಾಯತಿಗೆ ಹೋಗ್ತೀನಿ, ಏನಾಗಿದ್ದಾಗಲಕ್ಕ. ಹೆಂಗನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.